ನಮಸ್ಕಾರ, ಮಧುರಾಮೃತ ಕಿಚನ್ಗೆ ಸ್ವಾಗತ. ಮಿರ್ಚಿ ಮಾಡೋ ವಿಧಾನವನ್ನು ನೋಡೋಣ ಬನ್ನಿ. ಇದು ಮಸಾಲ ಮಿರ್ಚಿ ಅಂತಲೇ ಹೇಳ್ಬೋದು. ಮಸಾಲ ಮಿರ್ಚಿ ಆಮೇಲೆ ಮಸಾಲ ಮಂಡಕ್ಕಿ ಒಗ್ಗರಣೆ ಮಾಡಿದ್ದೀನಿ. ಯಾವ ರೀತಿ ಆಗಿದೆ ಅಂತ ಮಾಡೋದಂತ ಮಾಡ್ತೇವೆ ನೋಡೋಣ ಬನ್ನಿ. ಮಂಡಕ್ಕಿ ಒಗ್ಗರಣೆ ಅಂತೂ ತುಂಬ ರುಚಿಯಾಗಿತ್ತು. ಪ್ರತಿ ಸಲ ಮಸಾಲ ಹಾಕಲ್ಲ, ಹಾಗೆ ಮಾಡಿರ್ತೀವಿ. ಈ ಸಲ ಮಸಾಲ ಹಾಕಿ ಮಾಡಿದ್ದೀನಿ. ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ. ಮೊದಲು ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಸಣ್ಣಂಗೆ ಹೆಚ್ಕೋಬೇಕು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೆಚ್ಕೋಬಹುದು. ಮೆಣಸಿಕಾಯಿ ಒಂದು 2-3 ಮೆಣಸಿಕಾಯಿ ತೊಗೊಂಡಿದ್ದೀನಿ. ಖಾರ ಕಡಿಮೆ ಇತ್ತು, ಹಾಗಾಗಿ ಒಂದು 3 ಮೆಣಸಿಕಾಯಿ ಹಾಕಿದ್ದೀನಿ. 1-2 ಟೊಮೊಟೊ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಮೊದಲು ಎಣ್ಣೆ ಇಟ್ಕೊಂಡು ಜೀರಿಗೆ, ಸಾಸಿವೆ, ಕರಿಬೇವು, ಸ್ವಲ್ಪ ಬೇಕು ಅಂದರೆ ಶೇಂಗಾ ಬೀಜ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಇದು ಸ್ವಲ್ಪ ಶೇಂಗಾ ಬೀಜ ಕೆಂಪಾದ ತಕ್ಷಣ ಈರುಳ್ಳಿ, ಮೆಣಸಿಕಾಯಿ ಒಟ್ಟಿಗೆ ಹಾಕಿಬಿಡೋಣ. ಚೆನ್ನಾಗಿ ಬೇಯಬೇಕದು. ನನಗೆ ಯಾರೋ ಮೊನ್ನೆ ಒಬ್ಬರು ಉತ್ತರ ಕರ್ನಾಟಕದ ಭಾಷೆ ಒಳಗೆ ಮಾತಾಡ್ರಿ ಅಂತ ಹೇಳಿದರು. ನಂದು ಹೆಂಗಾಗಿದೆ ಅಂದರೆ ಬಾಗಲಕೋಟೆ, ಬಳ್ಳಾರಿ, ಆಮೇಲೆ ಬೆಂಗಳೂರು ಎಲ್ಲ ಮಿಕ್ಸ್ ಆಗಿ ಬರ್ತಾ ಐತಿ. ನಿಮ್ಗೆ ಯಾವ ಥರ ಬೇಕು ಅಂತ ಹೇಳಿ ಇನ್ನೊಂದ್ಸಲ ನಾನು ವಿಡಿಯೋದಲ್ಲಿ ನೆಕ್ಸ್ಟ್ ಮಾತಾಡ್ತೀನಿ. ಆ ಥರ ಟ್ರೈ ಮಾಡ್ತೀನಿ ಉತ್ತರ ಕರ್ನಾಟಕದ್ದೇ ಮಾತಾಡೋದಕ್ಕೆ. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದಲ್ಲಿ ಇದ್ದದ್ದು ತುಂಬ ಕಡಿಮೆ, ಬಳ್ಳಾರಿ ಡಿಸ್ಟಿಕಲ್ಲಿ ಇದ್ದಿದ್ದೇ ಜಾಸ್ತಿ. ಹಾಗಾಗಿ ನನಗೆ ಬರೀ ಅದೇ ಬರುತ್ತೆ. ಈಗ ಬೆಂಗಳೂರಲ್ಲಿ ಇರೋದ್ರಿಂದ ಎಲ್ಲ ಎರಡು ಮಿಕ್ಸ್ ಆಗಿ ಬರುತ್ತೆ ನನಗೆ. ಆಮೇಲೆ ಅದು ಮೆಣಸಿಕಾಯಿ, ಟೊಮೊಟೊ ಬೆಂದಮೇಲೆ, ಈರುಳ್ಳಿ, ಮೆಣಸಿಕಾಯಿ, ಟೊಮೆಟೊ ಎಲ್ಲ ಬೆಂದಮೇಲೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಕೊತ್ತಂಬರಿ ಪೌಡ್ರು, ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹುಳಿ ಏನು ಹಾಕಿಲ್ಲ, ಯಾಕಂದ್ರೆ ಜಾಸ್ತಿ ಮಾಡಲ್ಲ, ನಾನು ಸ್ವಲ್ಪ ಹಾಕಿ ಮಾಡಿರ್ತೀನಿ. ನೀವು ಹುಳಿ ಹಾಕೊಂಡ್ರೆ ಸ್ವಲ್ಪ ಬೆಲ್ಲನೂ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರ್ತದೆ. ಅದನ್ನು ನಾವು ಜಾಸ್ತಿ ಮಾಡಿದಾಗ ಮಾತ್ರ ಆ ಥರ ಹಾಕ್ಕೊಂಡಿರ್ತೀವಿ. ಮಂಡಕ್ಕಿನ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನು ಚೆನ್ನಾಗಿ ನೆನೆಸ್ಕೊಂಡ್ಬಿಟ್ಟು ಬಿಸಿ ಬಿಸಿ ಮಾಡಿ ಕಲಿಸ್ಬೇಕು. ಅದನ್ನು ತುಂಬ ರುಚಿ ಅಂದರೆ ರುಚಿಯಾಗಿರುತ್ತೆ ಇದು. ನೀವೆಲ್ಲ ಇಷ್ಟಪಡ್ತೀರ ಅಂದ್ಕೊಂಡಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿರ್ಬೇಕು ಮೊದಲೇ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹುರ್ಗಡ್ಲೆ ಪುಡಿ ಹಾಕಿ ಕಲಿಸ್ಬೇಕು. ಇದಕ್ಕೆ ಮೇನ್ ಹುರ್ಗಡ್ಲೆ ಪುಡಿ ಟೇಸ್ಟೇ ಚೆನ್ನಾಗಿರೋದು, ಅದೇ ಇಂಪಾರ್ಟೆಂಟ್ ಇದಕ್ಕೆ. ಎಲ್ಲ ಕಡೆಯೂ ಎಲ್ಲ ಮಸಾಲೆ ಮಿಕ್ಸ್ ಆಗಬೇಕು. ಆ ಥರ ಕಲಿಸ್ಕೊಂಡಾದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಹಾಕ್ಕೋಬೇಕು. ಚೆನ್ನಾಗಿರುತ್ತೆ ಈ ಥರ ಕೊತ್ತಂಬರಿ ಮೇಲೆ ಹಾಕ್ಕೊಂಡ್ರೆ. ನೋಡಿ, ಇವಾಗ ಮೆಣಸಿನ್ಕಾಯಿ ಹಿಟ್ಟು ಕಲಸೋದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನನ್ನು ತಿಕ್ಕಿ ಸ್ವಲ್ಪ ಹಾಕ್ಕೋಬೇಕು. ಅಂದರೆ ಅದ್ರದ್ದು ಘಮ ಬಿಟ್ಕೊಳ್ಳುತ್ತೆ ಅದರಲ್ಲಿ. ಇದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ಅದೆಲ್ಲ ಉಪ್ಪು ಕರಗೋ ಥರ ನೀರಲ್ಲಿ ಇದನ್ನು ಮಾಡಿಬಿಟ್ಟು ಆಮೇಲೆ ಹಿಟ್ಟು ಹಾಕ್ಕೋಬೇಕು. ಮೊದಲೇ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಳ್ಳೋದು ಬೇಡ. ಈ ಥರ ಕಲಿಸ್ಕೊಂಡ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಮೆಣಸಿನ್ಕಾಯಿ. ನಾನು ಎಲ್ಲ ಮೊದಲೇ ಜರಡಿ ಮಾಡಿ ಇಟ್ಕೊಂಡಿದ್ದೆ ಹಿಟ್ಟು ಸ್ವಲ್ಪ ತರಿಯಾಗಿರ್ಬೇಕು. ಜರಡಿ ಮಾಡಬೇಕಾದ್ರೂ ಅದು ಒತ್ತಿ ಹಿಡಿಬೇಕು ಜರಡಿ ಒಳಗೆ, ಅಂದರೆ ನೀಟಾಗಿ ಎಲ್ಲ ತರಿಯಾಗಿ ಬರುತ್ತದು. ಇವು ನೋಡಿ, ಊರಿನ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿರ್ತಾವೆ. ಟೇಸ್ಟು ಹಾಗೆ ಇರ್ತಾವೆ, ರುಚಿನೂ ಹಾಗೆ ಇರುತ್ತೆ. ಅಷ್ಟು ರುಚಿ ಇರುತ್ತೆ ಅಂದರೆ ನಮಗೆ ಸಂಜೆವರೆಗೂ ಅದನ್ನೇ ತಿನ್ಕೊಂಡು ಓಡಾಡಬೇಕು ಅನ್ನುವಷ್ಟು ರುಚಿ ಇದೆ ಇದು. ಈ ಅಳತಿ ಕಲಿಸ್ಕೋಬೇಕು ಹಿಟ್ಟು. ಅದನ್ನು ಚೆನ್ನಾಗಿ ಇದನ್ನು ಫುಲ್ ಮಿಕ್ಸ್ ಮಾಡ್ಕೋಬೇಕಾದ್ರೆ ತೋರಿಸಿದೆ ನಾನು, ಎಳೆ ಬರಬೇಕದು. ನೋಡಿ ಹೆಂಗೆ ಅರಳುತ್ತೆ ನೋಡಿ ಮೆಣಸಿನ್ಕಾಯಿ. ಇದನ್ನು ಎಣ್ಣೆಲಿ ಹಾಕಿದ ತಕ್ಷಣ ಈ ಥರ ಅರಳಿದರೆ ಹಿಟ್ಟು ಜಾಸ್ತಿ ಕೂತ್ಕೊಳ್ಳೋದಿಲ್ಲ ಮೆಣಸಿನ್ಕಾಯಿ ಮೇಲೆ. ಅದೇ ಹೆಂಗೆ ಅರಳುತ್ತೆ ನೋಡಿ, ಹತ್ತಿರದಲ್ಲಿ ತೋರಿಸ್ತಾರೆ ಇವಾಗ. ಅದೇ ಹಿಟ್ಟು ಹೆಂಗೆ ಅರಳುತ್ತೆ ನೋಡಿ. ಈ ಥರ ಅರಳಿದರೆ ಮೆಣಸಿನ್ಕಾಯಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಇದೇ ಥರನೇ ಮಾಡ್ಕೋಬೇಕು. ಫುಲ್ ಹಿಟ್ಟು ಹಚ್ಚಿದರೆ ಅದೊಂಥರ ಚೆನ್ನಾಗಿ ಬರೋದಿಲ್ಲ, ಟೇಸ್ಟ್ ಇರೋದಿಲ್ಲ ಅಷ್ಟೊಂದು. ಇದು ತುಂಬ ಚೆನ್ನಾಗಿ ಬರುತ್ತೆ. ನಮಗಿದು ಇಷ್ಟ. ನಿಮಗೆ ಯಾವ ಥರ ಇಷ್ಟನೇ ನೋಡಿ ಹೇಳಿ ನನಗೆ. ನೀವು ಯಾವ ಥರ ಮಾಡ್ತೀವಿ ಅಂತ ಕಮೆಂಟ್ ಮಾಡಿ ನನಗೆ. ನಾವು ತಿರುಗಿಸಿ ಹಾಕೊಳಕ್ಕೆ ಒಂದು ಕಡ್ಡಿನೇ ಮಾಡಿ ಇಟ್ಕೊಂಡ್ಬಿಟ್ಟಿನಿ ನಾನು. ಇದು ಬರೀ ಇಷ್ಟೇ ತಿನ್ಬೋದು. ನೀವು ಬೇಕು ಅಂದರೆ ಮಂಡಕ್ಕಿ ಜೊತೆ, ಒಗ್ಗರಣೆ ಜೊತೆ ಹಿಂಗೇನೂ ತಿನ್ಬೋದು. ಇಲ್ಲ ನಮಗೆ ಬೇಡ, ಇದಕ್ಕೆ ಮಸಾಲೆ ಬೇಕಂದರೆ ಮಸಾಲೆ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ, ಅದನ್ನು ಮಾಡ್ಕೊಂಡು ತಿನ್ಬೋದು ನೀವು. ಈ ಥರ ಪ್ರೆಸ್ ಮಾಡಿದರೆ ಅದರಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಎಣ್ಣೆ ಜಾಸ್ತಿ ಹಿಡಿಯಲ್ಲ ಅವಾಗ. ನೋಡಿ ಎಷ್ಟು ಮೆಣಸಿನ್ಕಾಯಿ ಕರೆದೆ ನಾನು. ಎಣ್ಣೆ ಮಾತ್ರ ಹಾಗೆ ಇದೆ, ನಾನು ಎಷ್ಟು ಹಾಕಿದ್ನೋ ಅಷ್ಟೇ ಇದೆ ಎಣ್ಣೆ ಮಾತ್ರ. ಇವಾಗ ರೆಡಿಯಾಗಿದೆ ಮಂಡಕ್ಕಿ ಒಗ್ಗರಣೆ, ಮಿರ್ಚಿ ಎರಡು ರೆಡಿ. ಇದು ಬರೀ ಇಷ್ಟೇ ಅಲ್ಲ, ಇದನ್ನ ಮಸಾಲೆ ಮಾಡ್ಕೊಂಡು ತಿನ್ನೋದನ್ನು ತೋರಿಸ್ತೀನಿ ಬನ್ನಿ. ಅದು ಮಧ್ಯದಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೆ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಮಸಾಲೆ ಹಾಕ್ಕೊಂಡು ತಿನ್ಬೋದು. ಅದು ಹಿಂಗೆ ಇದನ್ನು ಮಾಡಿದ ತಕ್ಷಣ ಅದ್ರಲ್ಲಿ ಸಿಪ್ಪೆ ಬರುತ್ತೆ, ಅದನ್ನ ಮೆಣಸಿನ್ಕಾಯಿ ಮೇಲಿಂದು, ಅದನ್ನು ತೆಗೆದಾಕ್ಬಿಟ್ಟಿದ್ದೀನಿ. ನೋಡಿ, ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಆಮೇಲೆ ಕ್ಯಾರೆಟು, ನಿಮಗಿನ್ನೂ ಏನೇನು ಬೇಕು ಅದೆಲ್ಲ ಹಾಕ್ಕೋಬೋದು. ಟೊಮೆಟೊ ಇದೆಲ್ಲ ಹಾಕ್ಕೋಬೋದು. ನಾನು ಸ್ವಲ್ಪ ಎಲೆಕೋಸು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ
ಚಾಟ್ ಮಸಾಲ, ಜೀರಿಗೆ ಪುಡಿ, ಆಮೇಲೆ ಬ್ಲಾಕ್ ಸಾಲ್ಟ್ ಎಲ್ಲನೂ ಹಾಕಿ ಮಸಾಲ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಮಾಡಿ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ನನಗೆ ತಿಳಿಸಿ. ಮೇಲೆ ಕೊತ್ತಂಬರಿ ಉದುರಿಸಿದ್ರೆ ರೆಡಿ ನಮಗೆ ಈಗ ಮೆಣಸಿನ್ಕಾಯಿ ತಿನ್ನೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಎಲ್ಲರೂ ತಿಂದು ಕಮೆಂಟ್ ಮಾಡಿ ಹೆಂಗಿದೆ ಅಂತ ಇದು ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.